ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ವಿ ನಿಮ್ಮ ಟೆರೇಸ್ ಗಾರ್ಡನಲ್ಲಿ ಏನೇನು ಬಿಟ್ಟಿದೆ ತೋರಿಸಿ ಅಪ್ಡೇಟ್ ಮಾಡಿ ಅಂತ. ಸೊ ಆಲೂಗಡ್ಡೆ ಎಲ್ಲ ಕಿತ್ತಿದ್ದು ನಿಮ್ಗೆ ತೋರಿಸಿದೆ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ವಿ. ಎಸ್, ಈ ಸಲ ಏನೇನು ಎಕ್ಸ್ಟ್ರಾ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ರೀಸೆಂಟಾಗೆ ಈ ಲೈವ್ ಪ್ಲಾಂಟ್ಸ್ನ ಕಳಿಸ್ಕೊಟ್ಟಿದ್ರು. ನಿಮ್ಗಳಿಗೆ ಅವರ ವೆಬ್ಸೈಟ್ ಅಡ್ರೆಸ್ಸು ಹಾಕಿರ್ತೀನಿ. ಯಾರಾದರೂ ಹೋಗೋಕ್ಕಾಗಲ್ಲ ನರ್ಸರಿಗೆ ಅಂತಿದ್ರೆ ತರಿಸ್ಕೊಂಡು ಹಾಕೋಬೋದು. ಇದು ಸೀಬೆಹಣ್ಣು ಆ್ಯಂಡ್ ಅದಕ್ಕಿಂತ ಮುಂಚೆನೂ ಒಂದು ಸೀಬೆಹಣ್ಣು ಹಾಕಿದ್ವಿ. ಈ ಬಕೆಟಲ್ಲೇ ಹಾಕಿದ್ವಿ, ವೇಸ್ಟ್ ಪೇಂಟ್ ಬಕೆಟಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿಗಳಾಗ್ತಾ ಇದೆ. ಫಸ್ಟು ಸ್ವಲ್ಪ ಕಿತ್ವಿ ಎಲ್ಲ ಮಾಡಿ ನೋಡಿ ಸುಮಾರು ಬಿಟ್ಟಿದೆ. ನೋಡೋಣ ಅದಾದಮೇಲೆ ಹೇಗಿರುತ್ತೆ ಕಾಯಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇದು ಸಾಮಾನ್ಯವಾಗಿ ನಮಗೆ ಒಂದು 5-6 ಸಿಗ್ತಾನೆ ಇದೆ. ಸೂಪರ್ ಕಲರ್ ಇರೋವಂಥ ಹೂವುಗಳು ಕೇಳ್ತಿದ್ರಿ. ಸೊ ಹಾಗಾಗಿ ಇದೊಂದು ದಾಸವಾಳ ಈ ಕಲರ್ ಒಂದಿದೆ ಆ್ಯಂಡ್ ಇದೊಂದು ನನ್ನ ಕೂದಲಿಗೆ ಹಾಕೊಳ್ಳೋಕ್ಕೂ ಆಗುತ್ತೆ ಅಂತ ವೈಟ್ ಕಲರ್ ಬೆಳೆಸ್ಕೊಂಡಿರೋದು. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲಿ ವೇಸ್ಟಲ್ಲಿ ಸುಮ್ಮನೆ ಹಾಕಿದ್ವಿ ಪಾಲಕ್ ಸೊಪ್ಪು. ಈ ಥರ ದೊಡ್ಡ ಗಿಡಗಳಿದ್ದರೆ ನೀವು ಕೆಳಗಡೆ ಸೊಪ್ಪನ್ನ ಆರಾಮಾಗಿ ಬೆಳ್ಕೊಬೋದು. ಆ್ಯಂಡ್ ಅದೇ ಥರ ಈ ಕಡೆ ಬಂದರೆ ನೀರು ಹಾಕಬೇಕು. ಬಿಸಿಲಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ನೀವೇಸ್ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಇಲ್ಲಿ ಫುಲ್ಲು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಚಿಗುರ್ಕೊಂಡಿದೆ. ಇಲ್ಲಿ ನೋಡಿ ದಪ್ಪ ಮೆಣಸಿನ್ಕಾಯಿ ಹೂ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅದಲ್ಲದೆ ಇಲ್ಲಿ ಪಕ್ಕ ಬಂದರೆ ಹಾಗೆ ಹಸಿಮೆಣಸಿನ್ಕಾಯಿ ಸುಮಾರು ಬಿಟ್ಟಿದೆ. ಆ್ಯಂಡ್ ಇವಿಷ್ಟು ದಂಟಿನ ಸೊಪ್ಪು ನೀರಿನ್ನೂ ಹಾಕಿಲ್ಲ. ಯೂಶ್ವಲಿ ಸಂಜೆ ಹಾಕ್ತೀವಿ ನಾವು, ಹಾಗಾಗಿ ಸ್ವಲ್ಪ ಥರ ಒಣಗ್ದಂಗಿದೆ, ಹಾಕ್ಕೋಬೇಕು. ಅದಾದಮೇಲೆ ಇದನ್ನು ಕಟ್ ಮಾಡಿದ್ದೆ. ಸಾಕಷ್ಟು ಜನ ಕೇಳಿದ್ರಿ ಡಬಲ್ ಬೀನ್ಸ್ ತೋರಿಸಿ ಅಂತ. ಇದು ಕಟ್ ಮಾಡಿದ್ವಿ ಇಷ್ಟಿಷ್ಟು ಉದ್ದ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಈಗ ನೋಡಿ ಮತ್ತೆ ಹೂವು ಹಾಕಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಕಾಯಿನೂ ಆಗಿದೆ. ಇಲ್ಲಿ ನೋಡಿ ನೀರಲ್ಲಿ ಚೆನ್ನಾಗಿ ಎಲ್ಲ ಹೂ ಆಗಿಬಿಟ್ಟಿದೆ. ಎಲ್ಲ ಕಡೆ ಹೂ ಆಗಿದೆ. ಇಲ್ಲಿ ನೋಡಿ ತುಂಬ ಈಸಿ ಇದೆಲ್ಲ ಬೆಳ್ಕೊಳ್ಳೋದು. ಆ್ಯಂಡ್ ನಾನು ತುಂಬ ಸಿಂಪಲ್ಲಾಗಿರೋದೇ ಹಾಕಿರೋದು. ಇದು ಇನ್ನೂ ಮೊಗ್ಗಾಗಿದೆ, ಇನ್ನು ಅರಳಬೇಕು. ನೀವು ಇಷ್ಟು ಕಿತ್ಕೊಂಡ್ಬಿಟ್ಟಿದ್ದೀವಿ. ಕೆಲವರು ಏನು ಗೊತ್ತಾ, ಯಾವಾಗಲೂ ಬೀಜ ತೊಗೊಂಬರ್ಬೇಕು ಅಂತೇನಿಲ್ಲ. ಕೆಲವು ಗಿಡಗಳನ್ನ ನಾವು ಈ ಥರ ಬಿಟ್ಬಿಟ್ಟಿದ್ದೀವಿ. ಇದು ಚಕೋತೆ ಸೊಪ್ಪಿನ ಗಿಡ ಬೀಜ ಬಂದಿದೆ. ಬಲ್ತ್ಬಿಟ್ಟು ಬೀಜ ಬಂದಿದೆ. ಈ ಬೀಜ ಸ್ವಲ್ಪ ಒಣಗಿದ್ರೆ ಕಿತ್ಕೊಂಡು ಮತ್ತೆ ಗಿಡಕ್ಕೆ ಹಾಕೋಬೋದು, ಮತ್ತು ಚಿಗುರ್ಕೊಳ್ಳುತ್ತೆ. ಆ್ಯಂಡ್ ಇದು ಸದ್ಯಕ್ಕೆ ಸ್ವಲ್ಪ ಒಣಗ್ತಾ ಇದೆ, ಬಟ್ ಪರವಾಗಿಲ್ಲ. ಇದ್ದಿದ್ರಲ್ಲಿ ಪಾರಿಜಾತ ಆಗಿದೆ. ಆ್ಯಂಡ್ ಮಲ್ಲಿಗೆ ಹೂವು ಅಷ್ಟೇ. ನೀವು ಕರೆಕ್ಟಾಗಿ ನೋಡಿಕೊಂಡು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಎಲೆಗಳನ್ನ ಕಿತ್ಕೊಂಡ್ರೆ, ಅಂದರೆ ಕಿತ್ತು ಎಲೆಗಳು ಹಾಕ್ಬಿಟ್ರೆ ಕರೆಕ್ಟಾಗಿ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಚಿಗುರಕ್ಕೆ ಶುರುವಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಬಿಡ್ತಾ ಇದೆ. ಇದು ಅಷ್ಟೇ, ಇದೂ ಮಲ್ಲಿಗೆ 7 ಸುತ್ತಿಂದ ಏನೋ ಮಲ್ಲಿಗೆ ಇರಬೇಕು. ಇದು 2ರಲ್ಲೂ ಇದೆ. ಆ್ಯಂಡ್ ಇದು ಆ್ಯಸ್ ಯೂಶಲ್ ನಮಗೆ ಮೂಲಂಗಿ ಬರ್ತಿದೆ, ನೋಡೋಣ. ಆಮೇಲೆ ಸುಮಾರು ಕಿತ್ಕೊಂಡಿದ್ದೀವಿ ನಾವಾಗಲೇ. ಆಲೂಗಡ್ಡೆ 4 kg 4.25 kg ತೋರಿಸಿದೆ, ಮತ್ತೆ ಹಾಕ್ಕೊಂಡಿದ್ದೀವಿ. ಇದು ಸಿಂಪಲ್ ಮೊಳಕೆ ಬಂದಿರೋದನ್ನು ತೆಗೆದು ಮಣ್ಣಲ್ಲಿ ಹಾಕಿರೋದು ಅಷ್ಟೇ, ಎಲ್ಲನೂ ಅಷ್ಟೇ. ಈ 4 ಬಂದಿದೆ. ಆ್ಯಂಡ್ ಇದ್ರ ಜೊತೆ ಪಾಲಕ್ ಸೊಪ್ಪು, ಎಷ್ಟು ಪಾಲಕ್ಕೆ ಎಲ್ಲ ಚೆನ್ನಾಗಿ ಕಿತ್ಕೊಂಡ್ಬಿಟ್ಟಿದ್ವಿ. ಪಾಲಕ್ ದಿನ ಉಪಯೋಗಿಸ್ಕೊಂಡ್ರೆ ನಮಗಾಗುತ್ತೆ. ಆಮೇಲೆ ಇದು ತುಂಬ ದಿನದ ಮೇಲೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಬಿಡ್ತಿರೋದು ಏನಿದು ಎಲೆಕೋಸು. ನೋಡಿ ಇದು ಫುಲ್ಲು ಹೀಗೆ ಕನ್ವರ್ಜ್ ಆಗುತ್ತೆ, ಎಲೆಕೋಸು ರೆಡಿ ಆಗುತ್ತೆ. ಇಲ್ಲಿ ಬೀಟ್ರೂಟ್ ಆ್ಯಂಡ್ ಮತ್ತು ಪಾಲಕ್. ಆ್ಯಂಡ್ ಈ ರೋಗ್ ಬಂದರೆ ಮತ್ತೆ ಇಲ್ಲಿ ಸಾಕಷ್ಟು ಇರೋದು ಹಾಗಲಕಾಯಿ, ಚಿಕ್ಕದು, ಬಟ್ ಈ ಥರ ಹಣ್ಣಾಗಿ ಹೋಗ್ತಿದೆ. ನೋಡಿ ತುಂಬ ದೊಡ್ಡದಲ್ಲ, ಸುಮಾರು ಹೂಗಳು ಬಿಟ್ಟಿದೆ. ಇಲ್ಲೆಲ್ಲ ಚಿಕ್ಕದು ನೋಡಿ, ಈಗ ಆಗ್ತಾ ಇದೆ ಒಂದೊಂದೇ. ಆಮೇಲೆ ಅವರೆಕಾಳು ಮತ್ತೆ ಬರ್ತಿದೆ. ಸೀಸನ್ ಅಲ್ಲ, ಬಟ್ ಅವರೆಕಾಳು ಇನ್ನೂ ಬರ್ತಿದೆ. ಎಲ್ಲ ಮೆಣಸಿನ್ಕಾಯಿ. ಇದು ಕರ್ಬೂಜ ಹಾಕಿದ್ವಿ, ಚಿಗುರ್ಕೊಂಡಿದೆ, ದೊಡ್ಡದಾಗ್ತಿದೆ ಆ್ಯಕ್ಚುಲಿ. ನೋಡಿ ಬಳ್ಳಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ನಿಂಬೆಹಣ್ಣು ಟಿಶ್ಯೂ ಕಲ್ಚರ್ ಮಾಡಿ ಕಳಿಸಿದ್ದಾರೆ. ಹಾಗೆ ಇಲ್ಲಿ ಮಾತ್ರ ಸೂಪರಾಗಿ ಬಂದಿದೆ. ಗೊಂಚಲು ತೊಗರಿಕಾಳು ಒಟ್ಟಿಗೆ ಹಾಕ್ಬಿಟ್ಟಿದ್ದೀವಿ. ನೋಡಿ ಇದೆಲ್ಲ ತೊಗರಿಕಾಳು, ಲೈನಾಗಿ ತೊಗರಿಕಾಳು. ಇದು ಅದೇನೆ. ಇಲ್ಲಿ ಬೆಂಡಾಗ್ಬಿಟ್ಟಿದೆ, ತಡಿಯೋಕ್ಕಾಗ್ದಂಗೆ. ನೋಡಿ ತೊಗರಿಕಾಳು ಫ್ರೆಶ್ ಆಗಿದೆ. ಮೋಸ್ಟ್ಲಿ ನಂಗೆ ಅನಿಸೋ ಪ್ರಕಾರ ಒಂದು ಸಲಕ್ಕೆ ಒಂದು 1/2-3/4 kg ಅಷ್ಟು ಕ್ಲೀನಾಗಿ ಸಿಗುತ್ತೆ. ಸೊ ಇಲ್ಲೆಲ್ಲ ತೊಗರಿಕಾಳು, ಇವೆಲ್ಲ ಇದು ದಪ್ಪ ಮೆಣಸಿನ್ಕಾಯಿ ಇವೆಲ್ಲ ಆಗ್ತಿದೆ. ಆ್ಯಂಡ್ ಇದು ಏನಾಗ್ತಿದೆ ಗೊತ್ತಿಲ್ಲ. ಕ್ಯಾರೆಟ್ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಇಷ್ಟಿಷ್ಟು ಉದ್ದ ಇದೆ ಅಷ್ಟೇ. ನೋಡೋದು, ಒಂದು ವಾರ ಆಗಲಿಲ್ಲ ಅಂದರೆ ಕಿತ್ತು ಬಿಡೋದು. ಅದಾದಮೇಲೆ ಇಲ್ಲಿ ಜಸ್ಟ್ ಖಾಲಿ ಇರೋ ಕಡೆಷ್ಟು ಟೊಮ್ಯಾಟೊ ಹಾಕಿದ್ವಿ. ಇಲ್ಲಿ ನೋಡಿ ಈಗ ಚಿಗುರ್ತಾ ಇದೆ ಟೊಮ್ಯಾಟೊ ಮತ್ತೆ. ಸೊ ಇದನ್ನು ಟೈಮ್ ಹಿಡಿಯುತ್ತೆ. ಅಲ್ಲದೆ ಇನ್ನೇನಿದೆ, ಸೊ ಅಷ್ಟೇ. ಇಲ್ಲಿ ಇದು
ಈ ಥರ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಆರಾಮಾಗಿ ಸೊಪ್ಪು ಹಾಕೋದು. ಇದು ದಂಟಿನ ಸೊಪ್ಪು ಇಷ್ಟಿಷ್ಟು ಅಗಲ ಎಲೆ ಬಿಟ್ಟಿದೆ. ಸೊ ಎಸ್ ಇಷ್ಟು ಮೇಂಟೈನ್ ಮಾಡ್ತಾಯಿದ್ದೀವಿ. ಇನ್ನು ಕೆಲವು ಹಾಕೋಬೇಕು ಇದೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಗಿಡಗಳನ್ನ ಹಾಕೋಬೇಕು. ತುಂಬ ಬಿಸಿಲಿರೋದ್ರಿಂದ ಈಗ ಸ್ವಲ್ಪ ಹಾಗೆ ಹಿಂಗೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಆ್ಯಂಡ್ ಇಷ್ಟು ಮೇಂಟೈನ್ ಮಾಡೋದೇ ತುಂಬ ಹೊತ್ತಿಡಿಯುತ್ತೆ. ಆ್ಯಂಡ್ ದಿನ ಇದಕ್ಕೆಲ್ಲ ನೀರು ಹಾಕಲೇಬೇಕು. ಹಾಗೆ ತುಂಬ ಜನ ಏನು ಕೇಳ್ತೀವಿ ಗೊತ್ತಾ, ನಾವು ಬೇಸಿಕಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಈ ಥರ ಗಿಡಗಳೆಲ್ಲ ಹಾಕೋಕ್ಕೆ ಅಂತ ಕೇಳ್ತಾಯಿದ್ರಿ. ತುಂಬ ಫಸ್ಟ್ ಮಾಡ್ತಿದ್ದೀರಾ, ತುಂಬ ಜಾಗ ಇಲ್ಲ ಅಂತ ಇದ್ದರೆ ಒಂದು 4-5 ಗ್ರೋ ಬ್ಯಾಗ್ಗಳು ತೊಗೊಳ್ಳಿ. ನಿಮಗೆ ಆರಾಮಾಗಿ ಆನ್ಲೈನ್ಗಳಲ್ಲಿ ಸಿಗುತ್ತೆ. ಬೇಕಿದ್ರೆ ಲಿಂಕ್ ಅಂತ ಹಾಕಿ ಗ್ರೋ ಬ್ಯಾಗ್ ಲಿಂಕ್ಗಳನ್ನ ಕಳಿಸ್ಕೊಡ್ತೀನಿ. ಅದ್ರ ಜೊತೆ 1 ಮೂಟೆ ಮಣ್ಣು ಇದೆ ನಿಮ್ಮ ಮನೇಲಿ ಅಂದರೆ ಫೈನ್, ಇಲ್ಲಾಂದರೆ 1 ಮೂಟೆ ಮಣ್ಣು ಮತ್ತು ಗೊಬ್ಬರ ಮ್ಯಾಂಡೇಟ್ರಿ ಇಷ್ಟು ಬೇಕಾಗುತ್ತೆ. ಬೀಜಗಳು ಅಷ್ಟೇ ತುಂಬ ದುಡ್ಡು ಕೊಟ್ಟು ಬೀಜಗಳನ್ನ ತರಕ್ಕೆ ಹೋಗ್ಬೇಡಿ. ಇನಿಷಿಯಲಿ ಬೆಳೀತಿದ್ದೀರಾ ಅಂದರೆ ಮನೆಯಲ್ಲೇ ಇರೋವಂಥ ಮೆಂತ್ಯ, ಕೊತ್ತಂಬರಿ ಅಥವಾ ಪುದೀನ ಕಡ್ಡಿ ತೆಗೆದು ಹಾಕ್ಕೊಳ್ಳೋದು, ಇದೆಲ್ಲ ಮಾಡಿ ನೋಡಿ. ಚೆನ್ನಾಗಿ ಬರ್ತಿದೆ ಅಂದರೆ ದಂಟು, ಪಾಲಕ್ ಸೊಪ್ಪು, ಮಾಮೂಲಿ ಬೀಜಗಳು ಸಿಗುತ್ತೆ. ಇದೆಲ್ಲ ತುಂಬ ಈಸಿಯಾಗಿ ಬೆಳ್ಕೊಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಬೆಳ್ಕೊಬೋದು. ಜಾಗ ಇದೆ ಅಂದರೆ ಮಾತ್ರ ನೀವು ಬೇರೆ ಬೇರೆ ತರಕಾರಿಗಳನ್ನ ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ನೋಡ್ಕೊಳಕ್ಕೆ ಆಗುತ್ತಾ ಎಲ್ಲ ನೋಡಿಕೊಂಡು ತೊಗೊಂಡ್ಬರ್ಬೋದು. ಆ್ಯಂಡ್ ಇನಿಷಿಯಲಿ ನೀವು ಮಾಡ್ಕೋಬೇಕಾದ್ರೆ ನನಗನ್ಸೋ ಪ್ರಕಾರ ಒಂದು 300-400 ರೂಪಾಯಿ ಆಗುತ್ತೆ ಅಷ್ಟೇ, ತುಂಬ ಆಗಲ್ಲ. ಅಥವಾ ನಿಮ್ಮಲ್ಲಿ ವೇಸ್ಟ್ ಪಾಟ್ಗಳಿದೆ ಅಂದರೆ ಅದನ್ನೇ ಯೂಸ್ ಮಾಡ್ಬೋದು. ಪಾಟ್ಗಳು ತರೋಷ್ಟು ಇಲ್ಲ. ಆ್ಯಂಡ್ ಅದ್ರ ಮೇಲೆ ನಿಮ್ಮ ಇಂಟ್ರೆಸ್ಟ್ ಹೇಗೆ ಹೋಗುತ್ತೋ ಅದಕ್ಕೆ ಅದನ್ನು ನೀವು ಬೆಳೆಸ್ಕೊಂಡು ಹೋಗ್ಬೋದು. ಸೊ ಎಸ್ ಇಷ್ಟು ಸದ್ಯಕ್ಕಿದೆ. ಆ್ಯಂಡ್ ಇದೆಲ್ಲ ಶಾರ್ಟ್ ವೀಡಿಯೋಸ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಿ. ಸ್ವರ ಮಾಧ್ಯಮ ಅಂತ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಅದನ್ನು ಕೂಡ ಫಾಲೋ ಮಾಡಿದ್ರೆ ಮಿಸ್ ಮಾಡಿಬಿಡಿ. ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಎಸ್ ಇಷ್ಟು ಇವತ್ತಿನ ನಮ್ಮ ವೀಡಿಯೋ ಆಗಿತ್ತು. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.